ಶ್ರೀನಿವಾಸಪುರದಲ್ಲಿ ದೇವೇಗೌಡರ ಜನ್ಮದಿನೋತ್ಸವ. ಜೆಡಿಎಸ್ ಅಧಿಕಾರಕ್ಕೆ ಬರುವ ವಿಶ್ವಾಸ ವ್ಯಕ್ತಪಡಿಸಿದ ಜಿಕೆ ವೆಂಕಟ ಶಿವಾರೆಡ್ಡಿ. ಆಮ್ ಆದ್ಮಿ ಪಕ್ಷ ತೊರೆದು ಜೆಡಿಎಸ್ ಮುಖಂಡನ ಕೈ ಹಿಡಿದ ಬಾಬು ರೆಡ್ಡಿ. ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆ. ಶ್ರೀನಿವಾಸಪುರ ಪಟ್ಟಣದ ಐತಿಹಾಸಿಕ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಜನ್ಮದಿನದ ಪ್ರಯುಕ್ತ ಜೆಡಿಎಸ್ ವತಿಯಿಂದ ವಿಶೇಷ ಪೂಜೆ ಹಾಗೂ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದಲ್ಲಿ ಗೌಡರ ಹೆಸರಿನಲ್ಲಿ ವಿಶೇಷ ಅರ್ಚನೆ ಸಲ್ಲಿಸಿದ ಬಳಿಕ ಮುಖಂಡರು ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಜೆಡಿಎಸ್ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಅವರು ಮಾಜಿ ಪ್ರಧಾನಿಗಳಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಈ ವೇಳೆ ದೇವೇಗೌಡರು ದೇಶ ಮತ್ತು ರಾಜ್ಯಕ್ಕೆ ನೀಡಿದ ಅಪ್ರತಿಮ ಸೇವೆ ಹಾಗೂ ಅವರ ರಾಜಕೀಯ ಸಾಧನೆಗಳನ್ನು ಸ್ಮರಿಸಿದರು. ಇದೇ ಸಂದರ್ಭದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಕುರಿತು ಮಾತನಾಡಿದ ವೆಂಕಟ ಶಿವಾರೆಡ್ಡಿ, ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಮೈತ್ರಿಕೂಟ ಎನ್ಡಿಎ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ. ಶ್ರೀನಿವಾಸಪುರ ಕ್ಷೇತ್ರದಲ್ಲೂ ಸಹ ನಾನೇ ಭರ್ಜರಿ ಗೆಲುವು ಸಾಧಿಸಲಿದ್ದೇನೆ. ಅಷ್ಟೇ ಅಲ್ಲದೆ ಮುಂದಿನ ಸರ್ಕಾರದಲ್ಲಿ ನೂತನ ಮಂತ್ರಿಯಾಗಿಯೂ ಪ್ರಮಾಣ ವಚನ ಸ್ವೀಕರಿಸಲಿದ್ದೇನೆ ಅಂತ ತೀವ್ರ ಆಶಾಭಾವನೆ ವ್ಯಕ್ತಪಡಿಸಿದರು. ಈ ಬಾರಿಯ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ವಿದ್ಯಮಾನ ಕಂಡುಬಂತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ಪಕ್ಷದ ಪರ ಪ್ರಚಾರ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದ್ದ ಬಾಬು ರೆಡ್ಡಿ ಅವರು ಏಕಾಏಕಿ ಜೆಡಿಎಸ್ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದಾದ್ಯಂತ ಬೃಹತ್ ಬ್ಯಾನರ್ಗಳನ್ನು ಅಳವಡಿಸಿದ್ದಲ್ಲದೆ ಇಡೀ ಕಾರ್ಯಕ್ರಮದ ಉಸ್ತುವಾರಿಯನ್ನು ಬಾಬು ರೆಡ್ಡಿ ಅವರೇ ವಹಿಸಿಕೊಂಡಿದ್ದು ಸಾರ್ವಜನಿಕರಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮುಂಬರುವ ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ ಚುನಾವಣೆಯ ಪ್ರಬಲ ಆಕಾಂಕ್ಷಿಯಾಗಿರುವ ಅವರು ಆಮ್ ಆದ್ಮಿ ಪಕ್ಷವನ್ನು ತೊರೆದು ಅಧಿಕೃತವಾಗಿ ಜೆಡಿಎಸ್ ಸೇರ್ಪಡೆಯಾಗುವ ಮುನ್ಸೂಚನೆಯನ್ನು ಈ ಮೂಲಕ ನೀಡಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಮಾತನಾಡಿಕೊಳ್ಳಲಾಗುತ್ತಿದೆ. ವೇದಿಕೆ ಮೇಲೆ ಆಸೀನರಾಗಬೇಕು ಎಲ್ಲ ಪಕ್ಷದ ಹಿರಿಯ ಮುಖಂಡರೇ, ತಾಲೂಕಿನಾದ್ಯಂತ ನಾವೇನು ಹೆಚ್ಚಿನ ಪ್ರಚಾರ ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ರು ಮತ್ತು ಇವಾಗ ತಕ್ಷಣಕ್ಕೆ ನಾವು ಏರ್ಪಾಡು ಮಾಡಿದ್ವಿ ಕಾರ್ಯಕ್ರಮ. ನಾನು ಇದಕ್ಕೆ ಹೋಗಿದ್ದೆ, ಕೂಡಮಲೆಗೆ ಹೋಗಿ ಅಲ್ಲಿ ದೇವರ ಆಶೀರ್ವಾದ ನಮ್ಮ ಗಣೇಶ ಅಲ್ಲೆಲ್ಲ ಬಂದಿದ್ದು ಎಲ್ಲ ಪೂಜೆ ಆಯೋಜನೆ ಮಾಡಿದ್ದು ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಮತ್ತು ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾಯಕರು ನಮ್ಮ ಶ್ರೀನಿವಾಸಪುರ ಮೇಲೆ ಇಂಥ ಅಭಿಮಾನವನ್ನು ಇಟ್ಕೊಂಡಿರುವ ಸನ್ಮಾನ್ಯ ದೇವೇಗೌಡರು ರೈತ ನಾಯಕರು, ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು. ಅವರ ಒಂದು 94ನೇ ಜನ್ಮ ದಿನೋತ್ಸವವನ್ನು ಇವತ್ತು ನಾವು ಬಹಳ ಸಂತೋಷದಿಂದ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ದೇವರ ಆಶೀರ್ವಾದದೊಂದಿಗೆ, ನಮ್ಮ ಆಶೀರ್ವಾದದೊಂದಿಗೆ ಇವತ್ತು ಅವರನ್ನು ಮಾಡ್ತಾಯಿದ್ದೀವಿ. ಇವತ್ತು ಅವರ ನೆನಪಿಗಾಗಿ ನನಗೆ ಸಂತೋಷ ಆಗುತ್ತೆ. ಇವತ್ತು ಈ ದೇವಸ್ಥಾನವನ್ನು ಸುಮಾರು 1.5 ಕೋಟಿಯಲ್ಲಿ ಇವತ್ತು ನಾನು ಅಭಿವೃದ್ಧಿ ಪಡಿಸೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಸಂತೋಷ. ಈ ದೇವಸ್ಥಾನದ ಸರಿ ಇವತ್ತು ಅವರಿಗೆ ಜನ್ಮದಿನೋತ್ಸವವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಅವರ ಒಂದು ಸೇವೆ ಇವತ್ತು ನಿರಂತರವಾಗಿ 94 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಒಂದು 50-60 ವರ್ಷದಿಂದ ಅವರ ದೇಶದಲ್ಲಿ ನಾನು ಜನರ ಸೇವೆ ಮಾಡ್ತಾರೆ. ರೈತರ ಸೇವೆ ವಿಶೇಷವಾಗಿ ಈ ದೇಶದಲ್ಲಿ ಯಾವ ರೈತ ನಾಯಕನು ಆ ಒಂದು ಮಟ್ಟಕ್ಕೆ ಏರಿಲ್ಲ ಅಂತ ಒಂದು ರೈತರ ಬಗ್ಗೆ ಕಾಳಜಿ ಇರುವುದು. ಮತ್ತು ಪ್ರಧಾನಮಂತ್ರಿಯಾಗಿ ಈ ದೇಶದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ರಾಜ್ಯದಲ್ಲಿ ಅನೇಕ ಕೆಲಸಗಳು, ನೀರಾವರಿ ಮತ್ತು ರೋಡ್ ಕೆಲಸಗಳು, ಬೆಂಗಳೂರಿನಲ್ಲೇ ಮುಂದಕ್ಕೆ ಆಗದೇ ಇರುವಂತಹ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿಗಳಾಗಿದ್ದರೆ ಕೆಲಸಗಳು ಮಾಡ್ಬೋದು, ಅವ್ರಿಗೆ ಅಧಿಕಾರ ಇತ್ತು. ಆವಾಗ ಉಪಯೋಗಿಸಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಪಕ್ಷಕ್ಕೂ ಕೂಡ ಅವರು ಬೆನ್ನೆಲು. ಪಕ್ಷವನ್ನು ಸುಮಾರು 25 ವರ್ಷದ ಸಂಘಟನೆಯನ್ನು ಮಾಡಿ
ಅವರಿಗೆ ದೇವರು ಇನ್ನು ಆರೋಗ್ಯ ಕೊಟ್ಟು ಇನ್ನೂ ಅನೇಕ ವರ್ಷಗಳು ಅವರು ಜೀವಂತವಾಗಿರಲಿ, ಈ ಜನರ ಒಂದು ಸೇವೆಯನ್ನು ಮಾಡಲಿ, ದೇಶದ ಸೇವೆಯನ್ನು ಮಾಡಲಿ, ರಾಜ್ಯದ ಸೇವೆಯನ್ನು ಮಾಡಲಿ, ನಮ್ಮ ಪಕ್ಷದ ಸೇವೆಯನ್ನು ಮಾಡಲಿ ಅಂತ ದೇವರನ್ನು, ಈ ನರಸಿಂಹಸ್ವಾಮಿಯವರನ್ನ ಅವರಿಗೆ ಚೇತನ ಕೊಡಬೇಕು, ಅವರಿಗೆ ಒಂದು ಶಕ್ತಿ ಕೊಡಬೇಕು, ಒಂದು ಆರೋಗ್ಯ ಚೆನ್ನಾಗಿರಬೇಕು ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಸಂತೋಷ. ನೀವೆಲ್ಲರೂ ಕೂಡ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದೀರಿ. ಇನ್ನು ಸಾವಿರಾರು ಜನ ನಮಗೆ ಗೊತ್ತಿದ್ದರೆ ಎಲ್ಲ ಬರ್ತಾಯಿದ್ರು ನಮ್ಮ ತಾಲೂಕಲ್ಲಿ. ಅವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಅವೆಲ್ಲ ಪಕ್ಷದ ಒಂದು ಒಗ್ಗಟ್ಟಿನಿಂದ ಅವೆಲ್ಲರೂ ಕೂಡ ಒಮ್ಮನಿಸಿದಿಂದ ನಾವೆಲ್ಲರೂ ಕೂಡ ಪಕ್ಷದ ಸೇವೆಯನ್ನು ಮಾಡಬೇಕು, ಅವರ ಒಂದು ಗೌರವ ಸಲ್ಲಿಸಬೇಕು. ಅವ್ರಿಗಾಗಲಿ, ಕುಮಾರಸ್ವಾಮಿ ಅವ್ರಿಗಾಗಲಿ ನಾವು ಗೌರವವನ್ನು ಸಲ್ಲಿಸಬೇಕು. ಮುಂದೆ ಮುಂಬರುವ ದಿವಸಗಳಲ್ಲಿ ನಮ್ಮ NDA ಪಕ್ಷ, ಇವತ್ತು NDA ಪಕ್ಷ ಅಂದರೆ ಇವತ್ತು BJP ನಾವು ಮಿತ್ರ ಪಕ್ಷಗಳು ಬೇರೆ ಇಬ್ಬರು ಸೇರಿಕೊಂಡು ಇವತ್ತು ಮುಂದಿನ ದಿವಸಕ್ಕೆ 100ಕ್ಕೆ 100ರಷ್ಟು ಕೂಡ ಅಧಿಕಾರಕ್ಕೆ ಬರುವುದು ಯಾವುದೇ ಒಂದು ಸಂದೇಹ ಇಲ್ಲ. 100ಕ್ಕೆ 100ರಷ್ಟು ತೀರ್ಮಾನ ಆಗುತ್ತೆ, ಅಧಿಕಾರಕ್ಕೆ ಬರುತ್ತೆ. ಆದ್ದರಿಂದ ನೀವೆಲ್ಲ ಕೂಡ ಇವತ್ತು ನಿರಂತರವಾಗಿ ಪಕ್ಷದ ಒಂದು ಸಂಘಟನೆಯ ಕೆಲಸದಲ್ಲಿ ಭಾಗವಹಿಸಬೇಕು. ಮತ್ತು ಇವತ್ತು SIR ಏನು ಕೆಲಸ ನಡೀತಾ ಇದೆ ತಾಲೂಕಿನಲ್ಲಿ, ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ನಡೀತಿದೆ, ನಿಮಗೆಲ್ಲ ಗೊತ್ತಿದೆ. ಏನು ಆಧಾರ್ ಕಾರ್ಡ್ ಲಿಂಕ್, ಅದು ಬಹಳ ಮುಖ್ಯವಾಗಿ ನೋಡ್ಕೊಳ್ಬೇಕಾದ. ತಾಲೂಕಲ್ಲಿ ಒಂದು 25-30 ಸಾವಿರ ಮೇಲ್ಪಟ್ಟು ವೋಟ್ಸು ಡಿಲೇಟ್ ಆಗುತ್ತೆ. ಇಲ್ಲಿ ಸುಮಾರು 25-30 ಸಾವಿರ ವೋಟ್ಸು ಡಿಲೇಟ್ ಆಗುತ್ತೆ. ಅದರ ಒಂದು ಜವಾಬ್ದಾರಿಯಿಂದ ಎಲ್ಲ ಹೊರಬೇಕು ಅಂತ ನಾನು ಸಂದರ್ಭದಲ್ಲಿ ಸೂಚನೆ ಕೊಡಬೇಕು. ಯಾಕಂದರೆ ಎಲ್ಲ ಸೇವೆ ಒಳ್ಳೆಯ ಸಂದರ್ಭ. ಪಕ್ಷದ ಸಂಘಟನೆ ವಿಷಯ ಇದು ಬಹಳ ಮುಖ್ಯವಾದ ಅಂಶ. ನಾವು ಬೇರೆ ವ್ಯವಸ್ಥೆಗಳು ಮಾಡ್ತೇವೆ, ಯಾರು ಪಕ್ಷದಿಂದ ಮತ್ತು ಸರ್ಕಾರದಲ್ಲಿ ಇರ್ತಾರೆ, ಎಲ್ಲ ಪಕ್ಷಗಳು ಇರ್ತಾರೆ, ನಿರಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಸಂಘಟನೆ ಭಾಗವಹಿಸಬೇಕು ಅಂತ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕು. ಸುಮಾರು ಮನುಷ್ಯರಿಗೆ ಒಳ್ಳೆಯ ಬರುತ್ತೆ. ಈ ತಾಲೂಕಿನ ಅಭಿವೃದ್ಧಿಗೆ ಎಲ್ಲ ಒಂದು ಹೆಚ್ಚಿನ ಪಾತ್ರವನ್ನು ನಾವೆಲ್ಲ ಸೇರ್ಕೊಂಡು ವಹಿಸೋಣ. ಅನೇಕ ಸಂದರ್ಭಗಳಲ್ಲಿ ತೊಂದರೆ ಆಗಿದೆ. 3 ವರ್ಷ ಇಷ್ಟು ನೋವಿನಿಂದ ಕೆಲಸ ಮಾಡಿ ಎಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ನಾವು ಯಾವ ಎಂದೆಂದಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಧಿಕಾರ ಇದೆ, ಅಧಿಕಾರ ಇದೆ ಅಂತ ಹೇಳಿಬಿಟ್ಟು ಅಷ್ಟೊಂದು ತೊಂದರೆಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ರೋಡುಗಳು ಮಾಡೋದ್ರಲ್ಲಿ, ಇಂಡಸ್ಟ್ರೀಸ್ ಮಾಡೋದ್ರಲ್ಲಿ, ಮತ್ತು ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕೂಡ ತೊಂದರೆ ಕೊಟ್ಟಿದ್ದಾರೆ. ನನ್ನ ಮನಸ್ಸು ಎಂಥದ್ದಂದರೆ, ನಿಮಗೆಲ್ಲ ಗೊತ್ತಿದೆ, ಯಾವತ್ತೂ ಕೂಡ ಬಡವರ ಬಗ್ಗೆ ಚಿಂತನೆ, ಎಲ್ಲ ವರ್ಗದ ಜನತೆಯ ಬಗ್ಗೆ ನನ್ನ ಒಂದು ಕಾಳಜಿ ಇದೆ. ನಾನು ಕೇವಲ ಒಕ್ಕಲಿಗನಾಗಿ ಸಮಾಜದಲ್ಲಿ ಹುಟ್ಟಿರ್ಬೋದು, ಆದರೆ ನನಗೆ ಎಲ್ಲ ಸಮಾಜಗಳ ಬಗ್ಗೆ ಅಭಿಮಾನ ಇದೆ, ನನಗೆ ಬಗ್ಗೆ ಚಿಂತನೆ ಇದೆ, ಕಾಳಜಿ ಇದೆ. ನಾನು ಯಾವತ್ತೂ ಕೂಡ ಅವರ ಸೇವೆ ಮಾಡುವ ಮನುಷ್ಯ. ಅಷ್ಟು ನನಗೆ ಯಾರ್ಯಾರು ಒಂದು 5 ಜನ ಬಂದು 3 ಜನಕ್ಕೆ ಕೊಟ್ಟು ಬೋರ್ವೆಲ್ ಕೊಟ್ಟು ಅಥವಾ ಏನಾದರೂ ಸರ್ಕಾರದಿಂದ ಒಂದು ಸಲಹೆಗಳು ಕೊಟ್ಟು ಕೆಲವರು ಕೊಡದಿದ್ದರೆ ನೋವಾಗುತ್ತೆ. ಅವ್ರು ಕೊಡುವವರೆಗೂ ನನಗೆ ತೃಪ್ತಿ ಇರುವುದಿಲ್ಲ. ಆ ಟೈಪು ನಾನು ಬದುಕ್ತಾ ಇರೋ ಮನುಷ್ಯ. ನಿಮಗೆಲ್ಲ ಗೊತ್ತಿದೆ, ಕೆಲವು ತೊಂದರೆಗಳಾಗಿರ್ಬೋದು ಪಕ್ಷದಲ್ಲಿ. ಆಮೇಲೆ ಕೆಲವು ಜನ ತೊಂದರೆ ಬೇಜಾರು ಪಟ್ಟಿರ್ಬೋದು. ಎಲ್ಲ ಮರೆತು ಪಕ್ಷವನ್ನು ಒಗ್ಗಟ್ಟಿನಿಂದ ನೀವೆಲ್ಲ ಕೂಡ ಒಗ್ಗಟ್ಟಾಗಿ ಮುನ್ನಡೆಸಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯನ್ನು ವಿನಂತಿ ಮಾಡಿಕೊಡ್ತಾರೆ. ಏನೇ ಕಷ್ಟ ಇದ್ದರೂ ಕೂಡ ನಾವೆಲ್ಲ ಒಂದು ಗ್ರಾಮೀಣ ಸಂಸಾರ, ನಾವೆಲ್ಲ ಒಟ್ಟಿಗೆ ಹೋದ್ರೇ ಇವತ್ತು ನಾವು ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವರು ಪಕ್ಷಕ್ಕೆ ಗೌರವ ಸಲ್ಲಿಸಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಹೋಗಿ ಮುಂಬರುವ ದಿವಸಗಳಲ್ಲಿ ನಮ್ಮ ಶಕ್ತಿ ಏನು ಅಂತ ಶ್ರೀನಿವಾಸ ತಾಲೂಕಿನ ಶಕ್ತಿ ಏನು ಅಂತ ನಾವು ತೋರಿಸಬೇಕಾಗುತ್ತೆ. ಆದ್ದರಿಂದ ನನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೇನೆ. ಇವತ್ತು ದೇವರ ಸನ್ನಿಧಿಯಲ್ಲಿ ಈ ಒಂದು ನಮ್ಮ ದೇವೇಗೌಡರಿಗೆ ಮುಂದೆ ಒಳ್ಳೆಯ
ಆರೋಗ್ಯವನ್ನು ದೇವರು ದಯಪಾಲಿಸಿ ಇನ್ನೂ ಹೆಚ್ಚಿನ ಜನಸೇವೆಯನ್ನು ಮಾಡೋದಕ್ಕೆ ಅವರಿಗೆ ನೆನಪಿನ ಅವಕಾಶ ಒಳ್ಳೆಯ ಬಿಟ್ಟು ಕೊಡಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕೂಡ ಇವತ್ತು ತಾವೆಲ್ಲ ಕೂಡ ಗೊತ್ತಿಲ್ಲದಿದ್ದರೂ ಸಹಿತ ಎಲ್ಲ ಬಂದಿದ್ದೀರಿ ನನಗೆಲ್ಲ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತನ್ನು ಮಾಧ್ಯಮದ ಮಿತ್ರರದ್ದು ಹೇಳಿಲ್ಲ ನಾನು ಕೆಲವಾರು ನೀವೇ ನಮಗೆ ಎಲ್ಲ ಆಧಾರ ಸ್ತಂಭ ನಾವು ಯಾವತ್ತೂ ಕೆಟ್ಟ ಕೆಲಸ ಮಾಡೋರಲ್ಲ ನಾನಾಗಲಿ ಯಾವತ್ತೂ ಬಡಜನತೆಯ ಹಿತೈಷಿಗಳು ಪಕ್ಷನೇ ಸರ್ಕಾರದ ನಡೆ ತಾವೆಲ್ಲ ಕೂಡ 3 ವರ್ಷದಿಂದ ನೋಡಿದ್ದೀರಿ. ಬಡಜನತೆಗೆ ಏನು ಸೇವೆ ಮಾಡಿದ್ದಾರೆ ಅಂತ ಒಂದು ಮನೆ ಕೊಡೋದಕ್ಕಾಗಲಿಲ್ಲ ಅವ್ರ ಯೋಗ್ಯತೆಗೆ ನೋವಾಗುತ್ತೆ. ಚಿಂತನೆ ಅಷ್ಟು ಇಷ್ಟು ನೋವಾಗೋದಿಲ್ಲ. ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಈ ರಾಜ್ಯದಲ್ಲಿ ನೋವಾಗುತ್ತೆ. ನಾವೆಲ್ಲ MLA ಕೋರ್ಟ್ಗೆ ಹೋಗಿದ್ದೇವೆ ಅಂತಂದರೆ ನೋಡಿ ಎಷ್ಟು ಗೌರವ. ಒಳ್ಳೆ ದಿವಸಗಳು ಬರುತ್ತೆ, ಅದೇ ಇರುವುದಿಲ್ಲ. ನೋಡೋಣ. ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಆಗೋದಕ್ಕೆ ಹಣ ತೊಡ್ತೇವೆ. ಏನು ಬೇಕೋ ಸರ್ವತೋಮುಖ ಅಭಿವೃದ್ಧಿ ಆಗೋದಕ್ಕೆ ಅವೆಲ್ಲ ಕೂಡ 100ಕ್ಕೆ 100ರಷ್ಟು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬಿಡುವ ಪ್ರಶ್ನೆನೇ ಇಲ್ಲ. ದೇವರ ಆರೋಗ್ಯವನ್ನು ಕೊಡಬೇಕು ಅಷ್ಟೇ. ಏನು ಭಾಗ್ಯ ಬೇಡ.